ವೀರಣ್ಣ, ತೀರಾ ಆತರ ಬೇಡ, ತಾಳ್ಮೆ ತಾಳ್ಮೆ ಇರಲಿ. 100 ಜನಕ್ಕೆ ತಾಳ್ಮೆ ಪಾಠ ಹೇಳ್ಕೊಟ್ಟವನಿ ವೀರಯ್ಯ. ನಿನ್ನಿಂದ ನೀತಿ ಪಾಠ ಕಲಿಬೇಕಾದ್ದಿಲ್ಲ. ನಿನ್ನ ಮನಸ್ಸಲ್ಲಿ ಬೇರೆ ಏನೋ ಓಡ್ತಾ ಇದೆ. ಹೇಳ್ಬಿಡು, ಸುಮ್ಮನೆ ಸುತ್ತಿ ಬಳಸಿ ದೀಪಾವಳಿ ರಂಗೋಲಿ ಬಿಡಬೇಡ. ನೇರವಾಗಿ ವಿಷಯಕ್ಕೆ ಬಾ. ಇಬ್ಬರು ಮದುವೆ ಮಾಡೋದಕ್ಕೆ ನನ್ನ ಒಂದು ಷರತ್ತು ಇದೆ. ಷರತ್ತ ಏನು? ಆದಿತ್ಯ ಪಾರ್ವತಿ ಇಬ್ರು ನನ್ನ ಮುಂದೆ ಬಂದು ಈ ಮದುವೆ ಮಾಡ್ಕೊಳ್ಳೋದಕ್ಕೆ ನಮಗೆ ಒಪ್ಪಿಗೆ ಇದೆ ಅಂತ ಹೇಳು. ಹಾಗೇನಾದ್ರೂ ಅವರಿಬ್ರು ಹೇಳಿದ್ರೆ ನಾನೇ ಎದುರು ನಿಂತು ಸಂತೋಷದಿಂದ ಮದುವೆ ಮಾಡ್ತೀನಿ. ಮೊದಲು ಆದಿತ್ಯನ ಅಭಿಪ್ರಾಯ ಕೇಳೋಣವಾ? ಬೇಡ, ಇಬ್ಬರ ಅಭಿಪ್ರಾಯನೂ ಒಟ್ಟಿಗೆ ಕೇಳೋಣ. ಆಗಬಹುದು. ಪಾರ್ವತಿ ಅಕ್ಕ, ಅವಳು ಇಲ್ಲೆಲ್ಲಿದ್ದಾಳೆ? ಮದುವೆ ವಿಚಾರ ಮಾತಾಡುವಾಗಲೇ ಅವಳ ಎಸ್ಕೇಪ್. ಫೋನ್ ಮಾಡಿ ಬರೋದಕ್ಕೆ ಹೇಳು. ಹಾ ಸರಿ ಅಕ್ಕ. ಅಕ್ಕ ಸ್ವಿಚ್ ಆಫ್. ಮತ್ತೆ ನೀನೇ ಹೋಗಿ ಅವಳನ್ನ ಕರ್ಕೊಂಡ್ ಬಾ. ಆಯ್ತಕ್ಕ. ಆದಿತ್ಯನೇ ಹೋಗಿ ಪಾರ್ವತಿನ ಕರ್ಕೊಂಡ್ಬರ್ಲಿ. ಆದಿತ್ಯ, ಹೋಗಿ ಪಾರ್ವತಿನ ಕರ್ಕೊಂಡ್ ಬಾ. ಸರಿ. ಪಾರ್ವತಿ 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 ಅಲ್ಲ, ಯಜಮಾನ್ರು ಯಾಕೆ ಬಂದ್ರು? ಮತ್ತೆ ನನ್ನ ಒಪ್ಸೋ ಪ್ರಯತ್ನ ಮಾಡ್ತಾರ? ಏನಕ್ಕಿರ್ಬೋದು? ನನಗೆ ಗಾಬರಿ ಆಗ್ತಿದ್ಯಲ್ಲ. ಅಖಿಲಮ್ಮ ಏನಂದ್ರು? ಇವ್ರು ಯಾಕಿಲ್ಲಕ್ ಬಂದ್ರು? ಅಯ್ಯೋ, ನನಗೊಂದು ಅರ್ಥ ಆಗ್ತಿಲ್ಲ. ಪಾರ್ವತಿ 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 ಪಾರ್ವತಿ, ಯಾಕೆ ಪಾರ್ವತಿ ನಾನು ಬಂದ ತಕ್ಷಣ ಬಾಗ್ಲಾಕೊಂಡೆ? ನಾನು ಏನಕ್ಕೆ ಬಂದಿರೋದು ಗೊತ್ತಾ ಪಾರ್ವತಿ? ನಿನ್ನ ಕರ್ಕೊಂಡು ಹೋಗೋದಕ್ಕೆ ಪಾರ್ವತಿ. ಪಾರ್ವತಿ, ಭಯ ಪಡ್ಬೇಡ ಪಾರ್ವತಿ. ನಾನಿನ್ನ ಕದ್ದು ಮುಚ್ಚಿ ಕರ್ಕೊಂಡು ಹೋಗೋದಕ್ಕೆ ಬಂದಿಲ್ಲ. ರಾಜಾರೋಷವಾಗಿ ನನ್ನ ಹೆಂಡತಿಯನ್ನು ಅಧಿಕಾರದಿಂದ ಕೈ ಹಿಡಿದು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಪಾರ್ವತಿ. ಯಾಕೆ ಅರ್ಥ ಆಗ್ತಾ ಇಲ್ವಾ? ಪಾರ್ವತಿ, ನನ್ನ ನಿನ್ನ ಮದುವೆಗೆ ಅಮ್ಮ ಒಪ್ಪಿಗೆ ಕೊಟ್ಟಿದ್ದಾರೆ. ಪಾರು, ನಮ್ ಪ್ರೀತಿ ಮೇಲೆ ಹಣೆ ಪಾರು. ನಾನು ಹೇಳ್ತಾ ಇರೋದು ನಿಜ. ಇನ್ ನಮ್ಮನ್ನು ತಡೆಯೋರು ಯಾರು ಇಲ್ಲ. ನಾವು ಲವ್ ಬರ್ಡ್ಸ್ ತರ ಹ್ಯಾಪಿಯಾಗಿ ಹರಡೋಣ. ನೋಡು, ಅಮ್ಮಂಗೆ ದ್ರೋಹ ಮಾಡ್ದಂಗೆ ಆಗುತ್ತೆ ಅಂತ ತಾನೆ ಸಾರ್ತಿ ನಿನಗೆ ವಿಷ ಕೊಟ್ಟಿದ್ದು, ನೀನ್ ನನ್ನಿಂದ ದೂರ ಆಗಿದ್ದು. ಇನ್ಮೇಲೆ ಅಂತ ಯಾವ ಸಮಸ್ಯೆನೂ ಇಲ್ಲ ಪಾರ್ವತಿ.
ನಮ್ದು ಇನ್ಮೇಲೆ ಬರೀ ಲವ್ ಮ್ಯಾರೇಜ್ ಅಲ್ಲ, ಲವ್ ಕಮ್ ಅರೇಂಜ್ ಮ್ಯಾರೇಜ್. ಎಲ್ಲರೂ ಒಪ್ಪಿ ಮದ್ವೆ ಮಾಡಿಸ್ತಾ ಇದ್ದಾರೆ ಪಾರ್ವತಿ. ಭರು ಭರು ಪಾರು, ಎಲ್ಲಿದ್ಯಾ ಪಾರು? ಬಾಗಿಲು ತೆಗಿ ಪಾರು. ನೋಡು, ನಿನಗೆ ಭಯ ಇದ್ದಿದ್ದು ಅಮ್ಮ ನಮ್ಮ ಮದ್ವೆಗೆ ಒಪ್ತಾರೋ ಇಲ್ವೋ ಅಂತ ತಾನೆ. ನೀನಾಗ್ಲಿ ಸಾರ್ಥಿ ಆಗ್ಲಿ ಅಮ್ಮನ ನಂಬಿಕೆಗೆ ದ್ರೋಹ ಆಗ್ಬಾರ್ದು ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು ಪಾರು. ಇವಾಗಂತ ಯಾವ ಸಮಸ್ಯೆನೂ ಇಲ್ಲ ಪಾರು. ಅಮ್ಮನೇ ಹೇಳ್ತಾ ಇದ್ದಾರೆ, ಹುಡುಗಿ ಒಪ್ಪಿದ್ರೆ ಈ ಮದ್ವೆಗೆ ನನಗೆ ಅಭ್ಯಂತರ ಇಲ್ಲ ಅಂತ. ಪಾರು, ಇಬ್ರು ಅಮ್ಮನ ಮುಂದೆ ನಿಂತು ನಮ್ಗೆ ಈ ಮದ್ವೆಗೆ ಒಪ್ಪಿಗೆ ಇದೆ ಅಂತ ಧೈರ್ಯವಾಗಿ ಹೇಳೋಣ ಪಾರು. ಪಾರು ಪ್ಲೀಸ್. ಪಾರು, ನಾವೆಲ್ಲರ ಮುಂದೆ ಮದ್ವೆ ಆಗದ್ನ ಯಾರಿಂದನೂ ತಡೆಯೋದಕ್ಕೆ ಆಗಲ್ಲ ಪಾರು. ನಿನಗೆ ಗೊತ್ತಾ, ನೀನ್ ಹೋದ್ಮೇಲೆ ಅಮ್ಮ ನಿನ್ನ ಒಪ್ಪಿದ್ದಾರೆ. ಅದೇ ನನಗೂ ಆಶ್ಚರ್ಯ ಆಗ್ತಾ ಇರೋದು. ಪಾರು, ಒಂದೇ ಒಂದ್ಸರಿ ಅಮ್ಮನ ಮುಂದೆ ನಿಂತು ನನ್ಗೆ ಈ ಮದ್ವೆ ಇಷ್ಟ ಇದೆ ಅಂತ ಹೇಳು ಪಾರು. ಎಲ್ಲರ ಮುಂದೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಂತ ಎಲ್ಲ ದೊಡ್ಡರು ನಮಗೆ ಆಶೀರ್ವಾದ ಮಾಡ್ತಾರೆ ಪಾರು. ನೋಡು, ಅಮ್ಮನೇ ಈ ಮದ್ವೆಗೆ ಒಪ್ಪಿರ್ಬೇಕಾದ್ರೆ ಸಾರ್ಥಿ ಒಪ್ಪಲ್ ಬೇಳು? ಖಂಡಿತ ಖಂಡಿತ ಒಪ್ತಾರೆ ಪಾರು. ದೇವ್ರ ಹೊರ ಕೊಟ್ರೆ ಯಾರಾದ್ರೂ ಬೇಡ ಅಂತಾರ? ಕಣ್ಣಿಗೆ ಒತ್ಕೊಳ್ತಾರೆ ಪಾರು. ನೋಡು ಪಾರು, ಇಷ್ಟು ದಿನ ಇದ್ದ ಅಡ್ಡಿ ಆತಂಕ ಎಲ್ಲ ಇವತ್ತು ಕೊನೆ ಆಗೋ ದಿನ ಬಂದಿದೆ ಪಾರು. ನಾಳೆ ಎಲ್ಲಿ ಯಾಮಿನಿ ಜೊತೆ ನನ್ನ ನಿಶ್ಚಿತಾರ್ಥ ಆಗುತ್ತೋ, ಎಲ್ಲಿ ನನ್ನ ಪಾರು ಪ್ರೀತಿನ ಕಳ್ಕೊಳ್ತೀನೋ ಅಂತ ನನಗೆ ಯೋಚನೆ ಆಗೋಗಿತ್ತು. ಆದ್ರೆ ಇವತ್ತು ಆ ಎಲ್ಲ ಯೋಚನೆಗಳಿಗೆ ಒಂದು ಪರಿಹಾರ ಸಿಗ್ತಾ ಇದೆ ಪಾರು. ಪಾರು, ಒಂದೇ ಒಂದ್ಸರಿ ಅಮ್ಮನ ಮುಂದೆ ಬಂದು ನನಗೆ ಯಜಮಾನ್ರು ನಮ್ಮ ಮದ್ವೆ ಆಗಕ್ಕೆ ಇಷ್ಟ ಇದೆ ಅಂತ ಹೇಳ್ಬಿಡು ಪಾರು. ಅಮ್ಮನೇ ಮುಂದೆ ನಿಂತು ಮದ್ವೆ ಮಾಡಿಸ್ತಾರೆ. ಪ್ಲೀಸ್ ಪಾರು, ಬೇಗ ಬಾ ಪಾರು. ತುಂಬಾ ಕಾಯಿಸ್ಬೇಡ. ನಮ್ಗೋಸ್ಕರ ಅಲ್ಲಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಪಾರು. ಇಂಥ ಅವಕಾಶ ಮತ್ತೆ ಸಿಗಲ್ಲ ಪಾರು. ಎಲ್ರು ಮುಂದೆ ನಮ್ಮ ಮದ್ವೆಗೆ ಅಮ್ಮ ಒಪ್ಪಿಗೆ ಕೊಡ್ತಾರೆ ಅಂತ ನಾನು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಪಾರು. ಆದ್ರೆ ಜನನಿಯವ್ರ ತಂದೆಯಿಂದ ಸಾಧ್ಯ ಆಗಿದೆ. ಪಾಪ, ಅವರಷ್ಟು ರಿಸ್ಕ್ ತಗೊಂಡು ಅಷ್ಟು ದೂರದಿಂದ ಬಂದಿದ್ದಾರೆ ಪಾರು. ಅವ್ರಿಗೆ ಬೆಲೆ ಕೊಡ್ಬೇಕಲ್ವಾ? ಪಾರು, ಪ್ಲೀಸ್ ಬಾಗಿಲು ತೆಗಿ ಪಾರು. ಒಂದೇ ಒಂದ್ಸಲ ಅಲ್ಲಿಗೆ ಬಂದು ಈ ಮದ್ವೆಗೆ ನನಗೆ ಒಪ್ಪಿಗೆ ಇದೆ ಅಂತ ಹೇಳು ಪಾರು. ಪ್ಲೀಸ್ ಪಾರು. ಪಾರು, ಬಾಗಿಲು ತೆಗಿ ಪಾರು. ಬಾಗಿಲು ತೆಗಿ ಪಾರು. ಯಾಕೆ ಪಾರು ಏನು ಮಾತಾಡ್ತಾ ಇಲ್ಲ? ಪ್ಲೀಸ್ ಬಾಗಿಲು ತೆಗಿ ಪಾರು. ಪಾರು, ಪಾರ್ವತಿ, ಪಾರ್ವತಿ, ಪಾರ್ವತಿ. ನೋಡು ಪಾರು, ಇವಾಗ ನೀನ್ ಬಾಗಿಲು ತೆಗಿದೆ ಇರೋದಕ್ಕೆ ರೀಸನ್ ಇಲ್ಲ ಪಾರು. ಯಾಕೆಂದ್ರೆ ಅಮ್ಮನೇ ನಮ್ಮ ಮದ್ವೆಗೆ ಒಪ್ಪಿದ್ದಾರೆ ಪಾರು. ಹಾಗಿರುವಾಗ ನೀನ್ ಒಪ್ಪಲ್ವಾ? ಸಾರ್ಥಿ ಒಪ್ಪಲ್ವಾ ಹೇಳು? ಪಾರು, ನನ್ನಿಂದ ಏನಾದ್ರೂ ತಪ್ಪಾಗಿದೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಪಾರು. ಪ್ಲೀಸ್ ಪಾರು, ಬಾಗಿಲು ತೆಗಿ ಪಾರು. ನಾನು ಯಾಮಿನಿ ಜೊತೆ ಮೇಲೋಟ ಕ್ಲೋಸ್ ಆಗಿ ಮೂವ್ ಆದೆ ಹೊರತು ಮನಸ್ಫೂರ್ತಿಯಾಗಲ್ಲ ಪಾರು. ಅವ್ರ ಜೊತೆ ನಾನು ನಿಶ್ಚಿತರಾಗಿ ಒಪ್ಕೊಂಡಿದ್ದು ಅಮ್ಮನ ಮೇಲಿನ ಗೌರವಕ್ಕಾಗಿ ಹೊರತು ನಿನ್ ಮೇಲಿನ ಕೋಪಕ್ಕಲ್ಲ ಪಾರು. ಪ್ಲೀಸ್ ಪಾರು, ಬಾಗಿಲು ತೆಗಿ ಪಾರು. ನನ್ ಇಷ್ಟು ಮಾತಾಡಿದ್ರು ನಿನಗೆ ಅರ್ಥ ಆಗ್ತಾ ಇಲ್ವಾ ಪಾರು? ಅಮ್ಮ ನಮ್ಮ ಮದ್ವೆಗೆ ಒಪ್ಪಿದ್ದಾರೆ ಪಾರು. ನಾನು ನಿಜ ಹೇಳ್ತಾ ಇದ್ದೀನಿ ಪಾರು. ಬಾಗಿಲು ತೆಗಿ ಪಾರು. ಪಾರು, ಪಾರು, ಬಾಗಿಲು ತೆಗಿ ಪಾರು. ಪ್ಲೀಸ್ ಪಾರು.
ಪಾರ್ವತಿನ ಕರಿಯಕ್ ಹೋದ ಆದಿತ್ಯ ಇಷ್ಟೊತ್ತಾದ್ರೂ ಬಂದಿಲ್ಲ. ಆದಿಗ್ ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳಿ. ಬೇಡ ಬೇಡ, ಯಾಕೆ? ಅವಸರ ಪಡೋದು ಬೇಡ ಅಂತ ಹೇಳಿದೆ. ಸ್ವಲ್ಪ ಹೊತ್ತು ಕಾಯೋಣ. ಏನು ಮುಳುಗೋಗಿದ್ದು ಪ್ರಪಂಚ ಇವಾಗ. ಅವರಿಬ್ಬರು ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಬೇಕಾದ ಮುಖ್ಯವಾದ ವಿಚಾರ ಬೇಕಾದಷ್ಟು ಇರ್ತವೆ. ಅವರಿಬ್ಬರ ಮಧ್ಯದಲ್ಲಿ ಅಂಥ ವಿಷಯ ಏನಿರುತ್ತೆ? ಬರಲಿ, ನಿನಗೆ ಗೊತ್ತಾಗುತ್ತೆ. ಅಲ್ಲ, ಇದೇ ಸಿಕ್ಕಿದ ಚಾನ್ಸು ಅಂತ ಪಾರ್ವತಿ ಏನಾದರೂ ಆದಿತ್ಯನ ಮದುವೆ ಆಗಕ್ಕೆ ಒಪ್ಕೊಂಡ್ಬಿಡ್ತಾಳ? ಅಯ್ಯಯ್ಯೋ, ಹಾಗೇನಾದ್ರೂ ಆದ್ರೆ ಆಮೇಲೆ ನನ್ ಗತಿ ಏನು? ಹಾ, ಹೇಗೂ ಈಗ ಅವಳ ಮೇಲೆ ಸಾಫ್ಟ್ ಕಾರ್ನರ್ ಬಂದಿದೆ. ಅದನ್ನೇ ಮೇಂಟೈನ್ ಮಾಡ್ಕೊಂಡು ನೈಸ್ ಅವಳ ತಲೆಗೆ ಐಸ್ ಇಡ್ತಾ ಹೋಗ್ತೀನಿ. ಅಷ್ಟು ಮಾಡಿದ್ರೆ ಸಾಕು. ಅಪ್ಪ, ಬಾವ, ಅಪ್ಪ, ಜನನಿ ಅಕ್ಕವ್ರ ತಂದೆ ಬಂದಿದಾರಂತೆ. ಜಯಕ್ಕ ಸಿಕ್ಕಿದ್ರು, ಇವಾಗ ಹೇಳಿದ್ರು. ಅದಕ್ಕೆ ಓಡಾಡ್ ಬಂದೆ. ಅವ್ರು ಬಂದಿರೋದು ಬಾವಂಗೂ ಅಕ್ಕಂಗೂ ಮದ್ವೆ ಮಾಡ್ಸೋದಕ್ಕಂತೆ. ಸಾರ್ತಿ, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಸಾರ್ತಿ. ದಯವಿಟ್ಟು ನನ್ನ ಪಾರು ನನ್ನ ಜೊತೆ ಕಳಿಸ್ಕೊಡಿ ಸಾರ್ತಿ. ಅಲ್ಲೆಲ್ಲರೂ ಕಾಯ್ತಾ ಇದ್ದಾರೆ ನೋಡಿ. ಇಷ್ಟು ದಿನ ನಿಮ್ಗಿದ್ದಿದ್ದ ಅಡ್ಡಿ ಆತಂಕ ಇಲ್ಲ, ಇವತ್ತು ಕೊನೆ ಆಗುವಂಥ ಟೈಮ್ ಬಂದಿದೆ ಸಾರ್ತಿ. ಅಮ್ಮನೇ ನಮ್ಮ ಪ್ರೀತಿನ ಒಪ್ಕೊಂಡಿದ್ದಾರೆ. ಪಾರ್ವತಿ ಬಂದು ಒಂದೇ ಒಂದ್ಸರಿ ಈ ಮದುವೆ ನನಗೆ ಒಪ್ಪಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಎಲ್ಲ ಸುಖಾಂತಿ ಆಗುತ್ತೆ. ದಯವಿಟ್ಟು ಪಾರ್ವತಿನ ಕಳಿಸ್ಕೊಡಿ ಸಾರ್ತಿ. ಕಳ್ಸ್ಕೊಡಪ್ಪ. ಸಾರ್ತಿ, ನೀವು ನನ್ನ ಮೇಲೆ ಕೋಪ ಇದ್ರೆ ಬೇಕಾದ್ರೆ ಒಂದು ಏಟ್ ಹೊಡೆದು ಬಿಡಿ. ಆದ್ರೆ ಪಾರುನ್ ಕಳಿಸ್ಕೊಡಲ್ಲ ಅಂತ ಮಾತ್ರ ಹೇಳ್ಬಿಡಿ ಸಾರ್ತಿ. ಪಾರ್ವತಿನ ನನ್ನ ಹೆಂಡತಿಯಾಗಿ ಪಡ್ಕೊಳ್ಳೋದಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಲ್ಲ ಸಾರ್ತಿ. ಅಮ್ಮನೇ ಈ ಮದುವೆಗೆ ಒಪ್ಪಿದ್ದಾರೆ ಅಂದ್ರೆ ಅಮ್ಮನ ನಂಬಿಕೆಗೆ ನೀವು ಮೋಸ ಮಾಡ್ದಂಗೆ ಆಗಲ್ಲ ಅಲ್ವಾ? ದಯವಿಟ್ಟು ಕಳಿಸ್ಕೊಡಿ ಸಾರ್ತಿ. ಪಾರು ಇಲ್ದೆ ನನಗೆ ಜೀವನನೇ ಇಲ್ಲ. ದಯವಿಟ್ಟು ಎದ್ದೇಳಿ ದೊಡ್ಡ ಯಜಮಾನ್ರೆ. ನಮಗೆ ಅನ್ನ ಕೊಡೋ ದೇವರು ನೀವು. ನೀವು ಹೀಗೆಲ್ಲ ಬೇಡ್ಕೊಳ್ಳೋದು ಅಂದರೆ ನಮ್ಮ ಮನ್ಸಿಗೆ ನೋವಾಗುತ್ತೆ. ಪಾರ್ವತಿನ ಕಳಿಸ್ಕೊಡೋವರೆಗೂ ನನ್ನ ಮೇಲೆ ಹೇಳಲ್ಲ ಸಾರ್ತಿ. ಸಾರ್ತಿ, ದೊಡ್ಡ ಯಜಮಾನ್ರೆ ಇಲ್ಲಿವರೆಗೂ ಬಂದು ಹಿಂಗೆ ಕೇಳ್ಕೊತಿರೋದನ್ನ ನೋಡಿದ್ರೆ ನಾವು ಅಗೌರವ ತೋರಿಸೋದು ಒಳ್ಳೇದಲ್ಲಮ್ಮ. ಇನ್ನೂ ಕಾಲ ವ್ಯರ್ಥ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನೀನು ಹೋಗಿ ನಿನ್ನ ಮನಸ್ಸಲ್ಲಿರೋದನ್ನ ಅಲ್ಲಿ ಹೇಳ್ಬಿಟ್ಟು ಬಾಮ್ಮ. ಅಂತೂ ಹೊಡೆದ್ರಲ್ಲ ಚಾನ್ಸು. ನೀವಿಬ್ರು ಎಲ್ಲಿ ದೂರ
ದೂರ ಆಗೋಗ್ತೀರಾ ಅಂತ ಎಷ್ಟು ಎದುರ್ಕೊಂಡಿದ್ದೆ ಗೊತ್ತಾ. ಆದ್ರೆ ದೇವ್ರ ತರ ಜನನಿ ಅಕ್ಕೋರ್ ಅಪ್ಪ ಬಂದು ನಿಮ್ಮಿಬ್ರನ್ನ ಒಂದ್ ಮಾಡ್ತಿದ್ದಾರೆ. ನೀವಿಬ್ರು ಅವ್ರ ಮುಂದೆ ಧೈರ್ಯವಾಗಿ ಹೇಳ್ಬಿಡಿ ನಾವಿಬ್ರು ಮದ್ವೆ ಆಗ್ತಿದೀವಿ ಅಂತ. ಆಮೇಲೆ ನಾನು ಶಿವಣ್ಣ ಅವ್ರ ತರ ಮಾವ ಈಗ ಬ್ರೋ ಪಾರ್ವತಿ ಅದಕ್ಕೆ ಇಬ್ರು ಕರ್ಕೊಂಡು ಬಂದ ಕೂಡಲೇ ಪ್ರೀತಿ ವಿಷಯನ ಬ್ಲಾಸ್ಟ್ ಮಾಡ್ತಾರೆ. ಅದಕ್ಕೆ ಅನ್ಸುತ್ತೆ ಮಾಮ್ ಕೇಳಿದಾಗ ಅವರಿಬ್ರು ಬರಲಿ ಅಂತ ಹೇಳಿದ್ದು. ಹೌದು, ಆದರೆ ಅತ್ತೆ ಇದನ್ನೆಲ್ಲ ಕೇಳಿ ಹೇಗೆ ರಿಯಾಕ್ಟ್ ಮಾಡ್ತಾರೋ, ಅಪ್ಪ ಇದನ್ನೆಲ್ಲ ಅದು ಹೇಗೆ ಸಂಭಾಳಿಸ್ತಾರೋ. ಒಂದು ಕಡೆ ಅತ್ತೆ, ಇನ್ನೊಂದು ಕಡೆ ಅಪ್ಪ, ಏನಾಗುತ್ತೋ ಏನೋ. ಏನೂ ಆಗಲ್ಲ. ಇಷ್ಟು ದಿನ ಕಾಯ್ತಿದ್ದ ಕುತೂಹಲಕ್ಕೆ ಒಂದು ಅಂತ್ಯ ಸಿಗುತ್ತೆ. ಒಟ್ಟಿನಲ್ಲಿ ನಾಳೆ ನಡೆಯೋ ನಿಶ್ಚಿತಾರ್ಥ ನಿಂತೆ ಸಾಕು. ನನಗೂ ಅದೇ ಆಸೆ ಪ್ರೀತು. ಆದರೆ ಪಾರ್ವತಿಯವರು ಅತ್ತೆ ಮುಂದೆ ಭಾವನ್ನ ಮದುವೆ ಆಗೋದಕ್ಕೆ ಒಪ್ಕೋತಾರೆ ಅಂತೀಯಾ? ಹೇಗೆ? ಇದೇ ಥರ ಮಾಮ್ ಒಪ್ಕೊಳ್ತಾರೆ ಅಂತ ನೀವು ಮುಂಚೆ ಕೇಳಿದ್ದೆ. ಆಗ ಮಾಮ್ ಒಪ್ಕೊಂಡ್ರು. ಸೊ ಈಗ ಮಾವ ಬ್ರೋನ ಕಳಿಸಿರೋ ಉದ್ದೇಶನೇ ಅದಲ್ವಾ? ಅವರು ಪಾರ್ವತಿ ಹತ್ರ ಹೋಗಿ ಕನ್ವಿನ್ಸ್ ಮಾಡೇ ಮಾಡ್ತಾರೆ. ವಾಪಸ್ ಬಂದಮೇಲೆ ಮಾಮ್ ಕೇಳಿದಾಗ ಒಪ್ಕೊಂತಾರೆ. ಯಾಕೆ, ನಿಂಗೆ ಡೌಟಾ? ಹೌದು ಪ್ರೀತು, ಇತ್ತೀಚೆಗೆ ಪಾರ್ವತಿಯವ್ರ ನಡವಳಿಕೆ ನೋಡ್ತಾ ಇದ್ರೆ ಅವ್ರು ಏನು ಬೇಕಾದರೂ ಹೇಳ್ಬೋದು. ಅಂದರೆ ಒಪ್ಬೋದು, ಒಪ್ತೇನೂ ಇರ್ಬೋದು ಅಂತನಾ? ಅಮ್ಮ, ಇವತ್ತು ಪಾರ್ವತಿ ಕೆಲ್ಸಕ್ಕೆ ಬರಲ್ವಂತೆ, ಅದಕ್ಕೆ ಅಡುಗೆ ಮಾಡೋಕ್ಕೆ ನನಗೆ ಲೀಸ್ಟ್ ಕೊಟ್ಟಿದ್ಲು. ಅಡುಗೆ ತಯಾರಿದೆ ಅಮ್ಮ. ಭಾನು, ನಮ್ಮ ವೀರಯ್ಯಗೆ ಬಾಳೆಲೆ ಊಟ ಅಂದರೆ ತುಂಬ ಇಷ್ಟ. ಬೇಗ ಎಲೆ ಹಾಕು. ಇರೋಣ, ಬಾ ಊಟ ಮಾಡೋಣ. ಬಾಳೆ ಹರಿದು ಹೋಗ್ತಾ ಇದೆ ಇಲ್ಲಿ, ಬಾಳೆ ಎಲೆ ಊಟ ಬೇರೆ ಕೇಳು. ನಾನೇನು ಗತ್ಕೆಟ್ ಬಂದಿದ್ದೀನ ನಿಮ್ಮ ಮನೆಗೆ? ಏನೋ ನೀವು ಬೇಯಿಸಿಟ್ಟಿರೋದೆಲ್ಲ ತಿನ್ಕೊಂಡು ನಿನ್ನ ಜೊತೆಲಿ ತಮಾಷೆ ಮಾಡ್ಕೊಂಡಿರೋಕೆ ನೀನು ನೆಂಟಾನ ನಾನು? ಹಾಗಾದರೆ ನಿನ್ನ ಮಗಳು ಜನನಿ ನಮ್ಮ ಮನೆ ಸೊಸೆ ಅಲ್ವಾ? ಅವಳು ನಿಮ್ಮ ಮನೆ ಸೊಸೆ ಆಗಿರ್ಬೋದು, ನೀವು ನನ್ನ ಬೀಗರು ಅಂತ ನಾನು ಇದುವರೆಗೂ ಒಪ್ಕೊಂಡೇ ಇಲ್ಲ. ಹಾಗಾದರೆ ನನ್ನ ಮಗ ಪ್ರೀತು ಏನಾಗಬೇಕು? ನಿನ್ಗೆ ಅಳಿಯ ಅಲ್ವಾ? ನನ್ನ ಮಗಳ ಗಂಡ ಅಷ್ಟೇ ಅವನು. ಮತ್ತೆ ಯಾಕೆ ನನ್ನ ತಂಗಿ ಪಾರ್ವತಿನ ನಿಮ್ಮ ಮಗ ಆದಿತ್ಯನಿಗೆ ತಂದ್ಕೊಳ್ಳಿ ಅಂತ ಕೇಳ್ಕೊಂಡು ಬಂದಿರೋದು? ಈ ಪ್ರಶ್ನೆಗೆ ಉತ್ತರ ನಾನು ಕೊಟ್ಟರೆ ಚೆನ್ನಾಗಿರಲ್ಲ. ಅವರಿಬ್ಬರು ಬರ್ತಾರೆ, ಉತ್ತರ ಸಿಗುತ್ತೆ. ತಾವು ಕೂತ್ಕೊಳ್ಳಿ.